यस्यैनावति नमस्तु मा विद्विषावहै। ॐ शान्ति शान्ति शान्तिः। नारायणः परो व्यक्तादन्तसम्भवम् अण्डस्यान्तस्ति मे लोकाः सप्तद्वीपा च मेदिनी। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಡಿದಾವರಗಳಲ್ಲಿ ಕೋಟಿ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಮುಕ್ಷೋಳ ಹಿತಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಗೀತಾಮೃತವನ್ನ ಉಣಬಡಿಸ್ಲಿಕ್ಕೆ ಹತ್ತಿದಾನ. ಬಹಳ ಸುಂದರವಾಗಿ ತಿಳಿಸ್ತಾ, ಕಾಮನ ಹೆಜ್ಜೆಗೆ ಗುರುತಿಲ್ಲ, ಕಾಮ ಸಪ್ಪಳಿಲ್ಲದೆ ಸದ್ದಿಲ್ಲದೆ ಒಳ ಸುಳಿದು ಕಣ್ ಕಟ್ಟುತ್ತಾನಂತ. ಅಂತ ನಾನು ಏನ್ ಮಾಡಿದರ, ಪ್ರಪಂಚ ಸೃಷ್ಟಿ ಕರ್ತನಾದ ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದ ಅಂತೂ ಕೂಡ ಹೇಳಿದ್ರಲ್ಲ. ನಸಲಗಣ್ಣಿನ ಶಿವ ತನ್ನ ಹೆಂಡತಿಯನ್ನ ತೆರೆಗೇರಿಸಿದ. ಇಂಥ ಈ ಕಾರಣದಿಂದಾಗಿ ಕಾಮ ವಿಮೋಹಕ ವಿಶ್ವ ಸಮ್ಮೋಹಕ ಅಣಿಸನಪ. ಹೇ ಅರ್ಜುನ, ಈ ಕಾಮ ವೈರಿಯನ್ನ ನೀನು ಗೆಲ್ಲಪ್ಪ. ಕಾಮವೈರಿಯ ನೆಲೆ ಕಲೆಗಳನ್ನ, ಶಕ್ತಿ ಸಾಮರ್ಥ್ಯಗಳನ್ನ ಸವಿಸ್ತಾರವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವಂತಿಯೇ ಮಾಡಿದ ಅಂತಂದ್ರ, ಅರ್ಜುನನಿಗೆ ಕಾಮಜಯ ಯುಕ್ತಿಯನ್ನ ತಿಳಿಸಿ ಹೇಳ್ತಾನೆ. ನೋಡಪ್ಪ, ನೀನು ಈ ಕಾಮವನ್ನ ಎಲ್ಲಿವರೆಗೆ ಗೆಲ್ಲೋದಿಲ್ಲ ಅಲ್ಲಿವರೆಗೆ ಆತ್ಮತತ್ವವನ್ನ ತಿಳ್ಕೊಳಕ ಆಗೋದಿಲ್ಲ. 3ನೇ ಅಧ್ಯಾಯದೊಳಗ ಕರ್ಮಯೋಗ 41ನೇ ಶ್ಲೋಕದೊಳಗೆ ಹೇಳಿದ, ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ಆದುದರಿಂದ, ತ್ವಂ ನೀನು
ನೀನು. ಆದೌ ಮೊದಲು, ಇಂದ್ರಿಯಾಣಿ ಇಂದ್ರಿಯಗಳನ್ನ, ನಿಯಮ್ಯ ನಿನ್ನ ವಶದಲ್ಲಿ ಇಟ್ಟುಕೊಂಡು, ಜ್ಞಾನ ವಿಜ್ಞಾನ ನಾಶನಂ ಜ್ಞಾನ ಮತ್ತು ವಿಜ್ಞಾನಗಳ, ಜ್ಞಾನ ಅಂದ್ರ ಶಾಸ್ತ್ರಾಚಾರ್ಯರು ಬೋಧನೆಯನ್ನ ಮಾಡ್ಯಾರಲ್ಲ ಅದನ್ನ ನೀನು ತಿಳ್ಕೊಂಡು, ದೇಶಜಂ ವಿಜ್ಞಾನಂ ನಿಧಿಧ್ಯಾಸಜನಂ ಶಾಸ್ತ್ರ ಆಚಾರ್ಯರ ಉಪದೇಶದಿಂದ ಹುಟ್ಟುವ ಜ್ಞಾನ ಏನೈತಲ್ಲ ಇದನ್ನ ನೀನು ನಿನ್ನ ಮನಃಪೂರ್ವಕವಾಗಿ ಹಂತ ಜ್ಞಾನವನ್ನ ಮಾಡಿಕೊಂಡು, ನಿಧಿಧ್ಯಾಸನದಿಂದ ಹುಟ್ಟುವ ಅನುಭೂತಿ ಏನೈತಲ್ಲ ಇದು ವಿಜ್ಞಾನ. ಯಾವ ನಾಶ ಮಾಡುವ ಏನನ್ನ, ಅಜ್ಞಾನವನ್ನ ನಾಶ ಮಾಡುವ ಶಕ್ತಿ ಯಾದಕ್ಕಿದೆಯಲ್ಲ ಅಂತ ಜ್ಞಾನ. ಏನಂ ಈ ಪಾಪ್ಮಾನಂ ಈ ಪಾಪಿಯನ್ನ, ಪ್ರಜಹಿ ಗೆಲ್ಲು. ಹೇ ಅರ್ಜುನ, ಕಾಮನು ಸಕಲ ದುರಿತ ಪ್ರೇರಕ, ಸರ್ವಾನರ್ಥಕ, ಅನುಭಾವಿ ಗುರುವಿನಿಂದ ನೀನು ಪವಿತ್ರ ಶಾಸ್ತ್ರ ಗ್ರಂಥಗಳಿಂದ ಗಳಿಸಿದ ಆತ್ಮವಿದ್ಯೆಯನ್ನ ಅವ ನಾಶ ಮಾಡ್ತಾನ. ಯಾರವ? ಕಾಮ. ಸದ್ಗುರುವಿನ ಹತ್ತಿರ ಹೋಗಿ ಸಶಾಸ್ತ್ರದ ಚಿಂತನೆಯನ್ನ ಮಾಡಿ, ಗುರು ಹೇಳಿದ ಮಾತಿನಲ್ಲಿ ನೀನು ಶ್ರದ್ಧೆಯನ್ನ ಹಿಡಿದಿದ್ರ, ಶಾಸ್ತ್ರಗಳಲ್ಲಿ ನಿನ್ನ ಶ್ರದ್ಧೆ ಇಡಲಿಲ್ಲ ಅಂದ್ರ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಲಿಲ್ಲ ಅಂದ್ರ ಏನಕತಿ? ನಿನ್ನ ಪರಿಸ್ಥಿತಿ ಆ ಕಾಮನಿಗೆ ವಶನಾಗಿ ಕಾಮನ ಕೈಯಲ್ಲಿ ಸಿಕ್ಕುಕೊಂಡು ನಿನ್ನ ನಾಶ ಮಾಡ್ತಾನ. ಯಾರೋ? ಆ ಕಾಮ. ನಿರಂತರ ಆಸತ್ಕಾರ ಆಧಾರ ಭಾವದಿಂದ ಸತತ ಅಭ್ಯಾಸದಿಂದ ಪಡೆದ ಆತ್ಮಾನುಭೂತಿಯನ್ನ ಶಿಥಿಲಗೊಳಿಸ್ತಾನವ. ಯಾರೋ? ಕಾಮ. ಅಂತ ಕಾಮನನ್ನ ನೀ ಎಲ್ಲಿವರೆಗೆ ಗೆಲ್ಲುವುದಿಲ್ಲ ಅಲ್ಲಿವರೆಗೆ ನಿನ್ನ ಆತ್ಮ ತತ್ವವನ್ನ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಸಾಧನಾ ಶ್ರೇಣಿಯ ನೀರಿದ ಸಾಧಕನನ್ನ ಕೆಳಗೆ ಉರುಳಿಸುವ ಈ ಪಾಪಿ ಯಾರಮ? ಕಾಮ. ಸಾಧಕ ತನ್ನ ನಿಜದ ಸ್ಥಿತಿಯಲ್ಲಿ ಆತ್ಮ ತತ್ವದಲ್ಲಿ ಹೋಗಬೇಕು, ನಾ ಮೇಲೆ ಹೋಗಬೇಕು, ಆ ಭಗವಂತನ ಕೂಡಬೇಕು, ಆತ್ಮ ತತ್ವವನ್ನ ಕೂಡಬೇಕು ಅನ್ನುವ ಪ್ರಯತ್ನ ಮಾಡುವಂತ ಸಾಧಕನಿಗೆ ಏನ್ ಮಾಡ್ತಾನವ? ಉರುಳಿಸುವ ಈ ಪಾಪಿ ಮೇಲ ಹೋಗ್ಯಾನ. ಉಚ್ಚವಾದ ಶ್ರೇಷ್ಠ ಶ್ರೇಣಿಯೊಳಗ ಸಾಧಕ ಹೋಗ್ಯಾನಲ್ಲ, ಅಂತ ಸಾಧಕನನ್ನ ಈ ಕಾಮ ಅಲ್ಲಿಂದ ಕೆಳಗ ಉರುಳಿಸ್ತಾನಂತ. ಅದ ನೀ ಏನ್ ಮಾಡೋ? ಈ ಪಾಪಿಯಾದ ಕಾಮನನ್ನ ಗೆಲ್ಲಲೇಬೇಕು. ಪರಮಾತ್ಮ ಅರ್ಜುನನ್ನ ಕುರಿತು ಹೇಳಕತ್ತಾನ, ಅರ್ಜುನ ಈ ಕಾಮನನ್ನ ನೀನು ಗೆಲ್ಲಬೇಕು, ಅವನೊಂದಿಗೆ ಘೋರ ಯುದ್ಧ ಮಾಡು. ನೀನು ನಿನ್ನೆಲ್ಲ ಸಾಮರ್ಥ್ಯ ಒಟ್ಟುಗೂಡಿಸಿ ಅವನನ್ನ ನಿನ್ನ ಅಂತರಂಗದಿಂದ ಹೊರಕ ಹಾಕಪ್ಪ. ಅವನ ಆ ಕಾಮನನ್ನ. ಅದಕ್ಕ ಮೊದಲು ಇಂದ್ರಿಯ ಮನಬುದ್ಧಿಗಳನ್ನ ನಿನ್ನ ಅಂಕಿತದಲ್ಲಿಟ್ಟುಕೋ. ನಿನ್ನ ಇಂದ್ರಿಯಗಳೇನದವಲ್ಲ, ದೇಹದಲ್ಲಿರತಕ್ಕಂಥ ಇಂದ್ರಿಯಗಳು, ಕರ್ಮೇಂದ್ರಿಯ 5 ಅದಾವ, ಜ್ಞಾನೇಂದ್ರಿಯ 5 ಅದಾವ, ಮನಸ್ಸು ಬುದ್ಧಿ ಚಿತ್ತ ಅಂತಃಕರಣ ಚತುಷ್ಟಯ.
ಇವನ್ನೇನ್ ಮಾಡು ಅಂದ್ರ ಇಂದ್ರಿಯಗಳ ಮುಖಾಂತರವಾಗಿ ಬರುವ ವಿಷಯಗಳನ್ನ ನಿನ್ನ ಜೀವನವನ್ನ ಹದಗೆಡಿಸುವ ಇಂಥ ಕಾಮನನ್ನ ಏನ್ ಮಾಡೋ ನಿನ್ನೊಳಗೆ ಬರಲಾರದಂತೆ ನೋಡಿಕೊಂಡು ಅವನ ಹೊರಗ ದೂಡು. ನಿನ್ನ ನೇತ್ರ ನೋಡದಿರಲಿ, ಕಿವಿ ಕೇಳದಿರಲಿ, ಮೈ ಮುಟ್ಟದಿರಲಿ, ಮನ ನೆನೆಯದಿರಲಿ. ಏನನ್ನ? ಆ ಕಾಮದಿಂದ ಉಂಟಾಗತಕ್ಕಂಥ ಕಾಮದಿಂದ ಉದ್ರೇಕಗೊಳ್ಳದಂತೆ ನೀನು ಜಾಗೃತನಾಗು. ಕಣ್ಣು ಹೊಕ್ಕತ್ ಹೊರಗೆ ನೋಡಾಕ್ ಹೋತು ಅಂದ್ರ ನೀನು ಜಾಗೃತೆಯಿಂದ ನೋಡು. ಕೇಳ್ತಾವ ಕಿವಿಗಳು ಕೂಡ, ಅವು ಕೇಳುವಾಗ ಕೂಡ ನೀನು ಜಾಗೃತನಾಗಿರು. ನಿನ್ನ ಜಾಗೃತವನ್ನ ಬಿಟ್ಟು ಸದ್ಗುರುನಾಥ ಶ್ರೀಕೃಷ್ಣ ಪರಮಾತ್ಮನ ಹೇಳಕತ್ತೇನಲ್ಲ, ಇದನ್ನ ಬಿಟ್ಟು ನಿನ್ನ ಮನಸ್ಸು ಆ ಕಾಮನ ಜೊತೆಗೆ ಆಶೆಗಾಗಿ ಇಂದ್ರಿಯಗಳು ಹೋಗಿ, ಕಣ್ಣು ಕೂಡ ಅದರ ಕಡೆ ಜಗ್ಗಿತು, ಕಿವಿ ಕೂಡ ಅಲ್ಲೇ ಹೋತು, ನಿನ್ನ ಮನಸ್ಸು ಹೋತು, ನಿನ್ನ ಬುದ್ಧಿ ಹೋತು ಅಂದ್ರ ಏನಾಗುದಿಲ್ಲ? ನೀನು ಮೇಲಿನ ಸ್ಥಿತಿಗೊಳದಂತವನನ್ನ ನಿನ್ನನ್ನ ಮ್ಯಾಗಿಂದ ಕೆಳಗೆ ಚೆಲ್ತದಂತ. ಅದಕ್ಕ ನೀನು ಜಾಗೃತನಾಗಿರು. ವ್ರತ ಉಪವಾಸಗಳನ್ನ ಹಿತವಾಗಿ ಆಚರಿಸು. ವ್ರತ ಮಾಡ್ತೇನಂತೀಯಲ್ಲ, ಉಪವಾಸ ಮಾಡ್ತೇನಂತೀಯಲ್ಲ, ನೇಮಾಚರಣೆ ಇವನ್ನೇನ್ ಮಾಡೋ, ನೀನು ಅವನು ಸ್ವಲ್ಪ ಮಾಡು ಅಂತಾನ ಪರಮಾತ್ಮ. ಅಂತ ಆಚರಣೆ ಏನಾಗಬೇಕವು? ಉಪವಾಸ ಹಿತವಾಗಿ ಆಚರಣದಲ್ಲಿ ಇರಲಿ, ಪಥ್ಯ ಇರಲಿ. ನೀನು ಆಚಾರ ವಿಚಾರ ಮಾತನಾಡುವ ಅವು ಕೂಡ ಹೆಂಗಿರಬೇಕು? ಬಹಳ ಸೂಕ್ಷ್ಮವಾಗಿರಬೇಕು. ಕಾಮನ ಚೋದನ ಪೀಠವಾದ ರಸನೆಯ ಬಗ್ಗೆ ಅಲಕ್ಷ್ಯ ಮಾಡಬೇಡ. ರಸನೇಂದ್ರಿಯದಿಂದ ಏನೆಲ್ಲ ಸ್ವೀಕಾರ ಮಾಡ್ತೀಯಲ್ಲ, ನಿನ್ನ ಆಹಾರವು ಕೂಡ ಹೆಂಗಿರಬೇಕು? ಆಹಾರ ಶುದ್ಧವಾಗಿರಬೇಕು. ಅಂತ ಆಹಾರ ಊಟ ಮಾಡೋಣದರಿಂದ ಮನಸ್ಸಿನಲ್ಲಿ ಏನಕ್ಕವಂದ್ರ ಬೇರೆ ಬೇರೆ ಬಯಕೆಯೊಳಗೆ ಬಂದು ನಿನ್ನ ಅದೇ ಹಾದಿ ತಪ್ಪಿಸುವಂತ ವ್ಯವಹಾರ ಮಾಡ್ತವಲ್ಲ. ಅದಕ್ಕ ನೀ ಜಾಗೃತನಾಗಿದ್ದು ತಿನ್ನುವ ಆಹಾರದಲ್ಲಿ ಕೂಡ ವಿಚಾರ ಮಾಡಿ ಅಂತ ಆಹಾರವನ್ನ ಊಟ ಮಾಡುವಾಗಾದರೂ ಕೂಡ ಪಥ್ಯ ಇರಲಿ ನಿನಗೆ. ಸದಾ ಕಾಮಾರಿಯಾದ ಪರಮಾತ್ಮನನ್ನೇ ಧ್ಯಾನಿಸು. ಆ ಕಾಮನಿಗೆ ವೈರಿಯಾದಂಥ ಪರಮಾತ್ಮನನ್ನ ನೀನು ಸದಾ ಧ್ಯಾನಿಸು. ಗುರುಶಾಸ್ತ್ರಗಳ ಸಂಪರ್ಕವನ್ನ ಎಂದೆಂದು ತಪ್ಪಿಸಿಕೊಳ್ಳಬೇಡ. ಎಲ್ಲಿವರೆಗೆ? ತಾಯಿ ಗರ್ಭಕ್ಕೆ ನೀ ಬಂದಿಯಲ್ಲ, ತಾಯಿಯ ಗರ್ಭದಲ್ಲಿದ್ದಾಗಾದರೂ ಕೂಡ ಆ ಪರಿಶ್ರಮದಿಂದ ತಂದೆ ತಾಯಿಯ ಕರ್ಮ ಅನುಗುಣವಾಗಿ ಅವರು ಕೂಡ ಏನ್ ಮಾಡ್ತಾ ಇರಬೇಕು? ಶಾಸ್ತ್ರ ಚಿಂತನ ಮಾಡ್ತಿರಬೇಕು, ಪರಮಾತ್ಮನ ಚಿಂತನೆ ಧ್ಯಾನ ಮಾಡ್ತಾ ಇರಬೇಕು, ಆ ಪರಮಾತ್ಮನನ್ನ ಪೂಜಿಸ್ತಾ ಇರಬೇಕು. ಹಂತದರ ಆ ಗರ್ಭದೊಳಗ ನೀ ಹುಟ್ಟಿ ಅಂದಾಗ ನೀನೇನ್ ಮಾಡ್ಬೇಕು? ಸದಾ ನಿಧಿಯಾಗಿ. ಹಾಗೆ ಸಿದ್ಧಾರೂಢರು ಕೂಡ ತಾಯಿಯ ಗರ್ಭದಲ್ಲಿ ಇದ್ದಾಗ ವೀರಭದ್ರೇಶ್ವರ ಸ್ವಾಮಿ ಮುಖಾಂತರವಾಗಿ ಶೂನ್ಯ ಸಂಪಾದನೆ ಚಿಂತನ ಮಾಡ್ತಿದ್ರಲ್ಲ, ಅದರಂತೆ ನೀನು ಏನ್ ಮಾಡ್ಬೇಕು? ತಾಯಿಯ ಗರ್ಭದಲ್ಲಿ ಇದ್ದಾಗ ಗುರುಗಳ ವಚನಗಳನ್ನ ಕೇಳಿ, ಉಪದೇಶಗಳನ್ನ ಕೇಳಿ. ನಾರದ ಮಹರ್ಷಿಗಳು ಕೂಡ ಪ್ರಹ್ಲಾದನಿಗೆ, ರಾಕ್ಷಸನ ಮಗನಾದ ಭಕ್ತ ಪ್ರಹ್ಲಾದ, ಅವನಿಗೆ ಕೂಡ ತಾಯಿಯ ಗರ್ಭದಲ್ಲಿದ್ದಾಗ ನಾರಾಯಣರು ಹೋಗಿ ಉಪದೇಶ ಮಾಡಿದ್ದಂತೆ. ಖಯಾದುವಿಗೆ ಯಾರೋ
ನಾರದ ಮಹರ್ಷಿಗಳು. ರಾಕ್ಷಸನಾದ ತಂದೆ ನಿನ್ನ ಹರಿ ಎಲ್ಲೆದನಂದಾಗ ಎಲ್ಲಾ ಕಡೆ ಅದನವ ನನ್ನ ಹರಿ. ಪ್ರಹ್ಲಾದ ಎಲ್ಲಾ ಕಡೆ ಅಂತೇಳಿ ತನ್ನ ತಂದೆಯೊಡನೆ ಅವ ಏನಂದ, ರಾಕ್ಷಸನಾಗಿದ್ದ ನನ್ನನ್ನೇ ನೆನೆಸು, ನೀನು ನನ್ನನ್ನೇ ಧ್ಯಾನಿಸು ಅಂತಿದ್ದ. ನೀಯೇನು ನರಮನುಷ್ಯ, ನನ್ನ ಭಗವಂತ ಎಲ್ಲಾ ಕಡೆ ಪರಿಪೂರ್ಣವಾಗ್ಯಾನ, ಎಲ್ಲಾ ಇಡೇ ಸೃಷ್ಟಿಯನ್ನ ಮಾಡ್ಯಾನ, ಸಕಲ ಜೀವಿಗಳಿಗೆ ಅನ್ನ ಹಾಕವನ ಅದನ, ತಾನ ಹುಟ್ಸ್ಯಾನಂದಾಗ ಎಲ್ಲರನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ಆ ಹರಿಯಲ್ಲಿ ಐತೆಂತ ಭಕ್ತ ಪ್ರಹ್ಲಾದ ಹೇಳಿದ. ಯಾಕೆ? ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ, ಪರಮಾತ್ಮನನ್ನ ನೆನೆದ ಕಾರ್ಯ. ಅವಾಗ ಉಪದೇಶ ಕೊಟ್ಟಾಗ ನನ್ನ ಬ್ರಹ್ಮ ಪರಮಾತ್ಮ ಹರಿ ಎಲ್ಲಾ ಕಡೆ ಅದಾನಂತೇಳಿ ಹೇಗೆ ಆ ಭಕ್ತ ಪ್ರಹ್ಲಾದ ಕೂಡ ಮಾಡಿದ್ನಲ್ಲ. ಏನ್ ಮಾಡಿದವ? ತಾಯಿಯ ಗರ್ಭದಲ್ಲಿದ್ದಾಗ ಭಗವಂತನ ನಾಮಸ್ಮರಣೆಯನ್ನ ಮಾಡಿ, ಅದಕ್ಕ ನಾವು ಏನ್ ಮಾಡ್ಬೇಕು? ಸದಾ ಎಲ್ಲಿವರೆಗೆ ತುತ್ತು ಅನ್ನ ಹೊಟ್ಟೆ ಒಳಗೆ ಹೋಗಿ ಅದೇ ಅನ್ನದ ಶಕ್ತಿಯಿಂದ ಈ ದೇಹ ನಡೀತೈತಲ್ಲ, ದೇಹಕ್ಕ ಎಲ್ಲಿವರೆಗೆ ತುತ್ತು ಹೊಕ್ಕತಲ್ಲ ಅಲ್ಲಿವರೆಗೂ ಕೂಡ ಪರಮಾತ್ಮನ ಧ್ಯಾನ ಚಿಂತನ ಮಾಡ್ಬೇಕಂತ. ನಮಗ್ ಏನಾಗೈತಂದ್ರ ಒಟ್ಟ ಸಮಯ ಸಿಗುವಲ್ದು. ಬರೇ ಸಂಸಾರದ ವ್ಯವಹಾರದಲ್ಲಿ ಕುಳಿತುಕೊಂಡು ಇದೇ ನನಗ ಭಗವಂತ ಕೊಟ್ಟ ಇದು ಕರ್ತವ್ಯ ಅಂತೇಳಿ ಅವನನ್ನ ಮರೆತು ವಿಷಯಗಳಲ್ಲಿ ಕೂಡ ನಾವು ತನ್ಮಯರಾಗಿವಲ್ಲೆಲ್ಲರೂ ಕೂಡ. ಎಷ್ಟು ಕೊಟ್ಟನ ಪರಮಾತ್ಮ ಸಮಯ? 24 ತಾಸು ಕೊಟ್ಟನಲ್ಲ ನಮಗ. 24 ತಾಸಿನೊಳಗ 8 ತಾಸು ನಿದ್ರಿ ಮಾಡ್ಬೇಕಂತ, 8 ತಾಸು ಕೆಲಸ ಮಾಡ್ಬೇಕಂತ, 8 ತಾಸು ಪರಮಾತ್ಮನ ಚಿಂತೆ ಮಾಡ್ಬೇಕಂತ, ಅವನ ಧ್ಯಾನ ಮಾಡ್ಬೇಕಂತ, ಅವನ ಪೂಜಿಸ್ಬೇಕಂತ. ಬರೇ ನಮಗ್ 1 ತಾಸು ಮಾಡ್ಬೇಕಾದ್ರೆ ಕಣ್ಣೀರು ಕಪಾಳಕ್ ಬಂದಾವಲ್ಲ. ಯಾರನ್ನ ನೆನೆಯುವುದಕ್ಕಾಗಿ? ಆ ಪರಮಾತ್ಮನನ್ನ ನೆನೆಯುವುದಕ್ಕಾಗಿ, ಜೀವನವನ್ನ ಸಾಗಿಸುವುದಕ್ಕಾಗಿ. ಅದಕ್ಕ ಹೇ ಅರ್ಜುನ, ನೀ ಹಿಂಗಾಗ್ಬೇಡೋ, ನನ್ನನ್ನೇ ಧ್ಯಾನಿಸು. ಗುರು ಶಾಸ್ತ್ರಗಳ ಸಂಪರ್ಕವನ್ನ ನೀನು ತಪ್ಪಿಸಿಕೊಳ್ಳಬೇಡ. ಎಲ್ಲಿವರೆಗೆ ಆತ್ಮತತ್ವವನ್ನ ಕೂಡುವವರೆಗೆ, ನನ್ನನ್ನ ನೀನು ಕೂಡುವವರೆಗೆ ನೀನಾಗೋ ಸದ್ಗುರುನಾಥರಿಗೆ ಶರಣಾಗತನಾಗಿ, ಸತ್ಶಾಸ್ತ್ರಗಳಿಗೆ ಶರಣಾಗತನಾಗಿ, ನಿನ್ನ ನಿಜದ ತತ್ವವನ್ನ ತಿಳಿಯುವವರೆಗೆ ಏನ್ ಮಾಡೋ? ಹೇಗೆ ಬಿದ್ದ ಮಳೆ ನೀರು ಸಮುದ್ರವನ್ನ ಕೂಡುವವರೆಗೆ ಎಲ್ಲಿಯೂ ಕೂಡ ಅದು ನಿಲ್ಲದೆ ಓಡ್ತಾ ಇದೆಯಲ್ಲ, ಅದರಂತೆ ನೀನು ಏನ್ ಮಾಡು? ಸದಾ ಚಿಂತನ ಮಾಡು, ಸತ್ಸಂಗವನ್ನ ಮಾಡು, ಗುರುಗಳ ಉಪದೇಶವನ್ನ ಕೇಳಿ ನಿನ್ನ ನಿಜದ ಜ್ಞಾನವನ್ನ ನೀನು ಪಡೆದುಕೋ. ನಿನ್ನ ಬುದ್ಧಿ ಸುಸ್ಥಿರಗೊಳ್ಳಲಿ. ನೀನು ಶಾಸ್ತ್ರ ಚಿಂತನ, ಪರಮಾತ್ಮನ ಚಿಂತನ, ಭಗವಂತನ ಪೂಜೆಯನ್ನ ಬಿಟ್ಟಂದ್ರ ನಿನ್ನ ಮನಸ್ಸು ಎಲ್ಲಿ ಹೋಗತ್ತಂದ್ರೆ ವಿಷಯಗಳ ಕಡೆ ಹರಿದು ಹೋಗಿ ನಿನ್ನನ್ನ ಅಧೋಗತಿಗೆ ಹಾಕ್ತದಪ್ಪ. ಅದಕ್ಕ ಅದರಲ್ಲಿ ಇದ್ದುಕೊಂಡು ನೀನೇನ್ ಮಾಡು? ಕಾಯಕ ಮಾಡು. ಮಾಡಬೇಡಂತಲ್ಲ, ಭಗವಂತಂದಂತ ಮಾಡು. ನೀನು ನನ್ನದಂತೇಳಿ ನಾನ ಮಾಡಕತ್ತೇನೆ, ಇದೆಲ್ಲವೂ ಕೂಡ ನನ್ನಿಂದ ಅಕ್ಕತ್ತಂತ ನೀನು ಒಂದು ಕ್ಷಣವನ್ನ ತಿಳಿದುಕೊಳ್ಳಬೇಡ. ಈ ಭಗವಂತನಿಗಾಗಿ ನಾ ಮಾಡಕತ್ತೇನೆ, ನನಗಾಗಿ ನಾನು ಏನು ಮಾಡುವುದಿಲ್ಲ ಅಂತ ನಿನ್ನ ಬುದ್ಧಿಯಲ್ಲಿ ಏನ್ ಮಾಡೋ? ಸ್ಥಿರಗೊಳಿಸಿಕೊಂಡು ಆ ನಿನ್ನ ಬುದ್ಧಿ ಆ ಪರಮಾತ್ಮನ ಕಡೆ ಸದಾ ಹರಿತಾ ಇರಲಿ. ಶಾಸ್ತ್ರ ಚಿಂತನೆ
ಸದಾ ಮಾಡ್ತಾ ಇರಲಿ. ಮಾಡಿ ಮಾಡಿ ಏನಕ್ಕಂದ್ರ ಆ ಪರಮಾತ್ಮನ ಅವನಲ್ಲಿ ನಂಬಿಕೆ, ಅವನಲ್ಲಿ ಶ್ರದ್ಧೆ ನೀ ಇಟ್ಟಿದ್ದಾದ್ರ ನಿನಗೇನಕ್ಕತಿ? ಅದು ಆ ಕಾಮನನ್ನ ಗೆಲ್ಲಲಿಕ್ಕೆ ಆಕತಿ. ಆ ಕಾಮನನ್ನ ನೀನು ಜಯಿಸಬಲ್ಲೆ. ನೀನು ಎಲ್ಲವನ್ನ ಬಿಟ್ಟು ಬರೇ ಇದರಲ್ಲೇನ ಸುಖ ಆಯ್ತಂತೇಳಿ ಕ್ಷಣಿಕ ಸುಖಕ್ಕಾಗಿ ಸಾವಿರದಷ್ಟು ದುಃಖವನ್ನ ಅನುಭವಿಸಬೇಡ. ಎಲ್ಲ ಏನಿದೆ ಕ್ಷಣಿಕ. ಆ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನ ನೀನು ಅನುಭವಿಸಬೇಡ. ನಿಜಗುಣ ಶಿವಯೋಗಿಗಳು ಕೂಡ ಹೇಳ್ಯಾರಲ್ಲ, ಬಿಡಬೇಕು ಬಲು ಹಿಂದೆ ಬರಿದ ತನ್ನಿರವನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಏನಂತಾರ? ಬಿಡಬೇಕು. ಏನನ್ನ ಬಿಡಬೇಕು? ಬರಿದ ವ್ಯರ್ಥವಾಗಿ ತನ್ನಿರವನು ತನ್ನ ಸ್ವರೂಪಾನಂದವನ್ನ ಕೆಡಿಸುವ, ನಮ್ಮ ಅರಿವಿನ ಸ್ವರೂಪವನ್ನ, ನಮ್ಮ ಆನಂದವನ್ನ ಹಾಳು ಮಾಡುವ ಕಾಮವು ಇದನು, ಈ ಆಶೆಯನ್ನ. ಎಲ್ಲಿವರೆಗೆ ನೀನು ಆಶೆಯನ್ನ ಗೆಲ್ಲುವುದಿಲ್ಲ ಅಲ್ಲಿವರೆಗೆ ನಿನಗ ನಿಜವಾದ ನಿನ್ನ ಅರುಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಕಂಡ ಯೋಗಿ, ಕಂಡಂತಂದ್ರ ಬಲ್ಲವನಾದ, ತಾನು ಅದನ್ನ ತಿಳಿದವ, ಕಂಡುಕೊಂಡಂಥ ಯತೀಶ್ವರ. ಯತೀಶ್ವರರು ಬಲ್ಲವರು, ಜ್ಞಾನಿಗಳು, ಅದನ್ನ ನಿಜವಾದ ಸ್ವರೂಪವನ್ನ ತಿಳಿದ ಯತೀಶ್ವರರು, ಮುನಿಗಳು, ಋಷಿಗಳು, ಸಂತರು, ಮಹಂತರು, ಯೋಗಿಗಳು. ಬಲು ಹಿಂದೆ ಬಹಳ ದೂರದಲ್ಲಿ ಬಿಡಬೇಕು ಅಂದ್ರ ತ್ಯಜಿಸಬೇಕಂತ. ಏನನ್ನ? ಕಾಮನನ್ನ. ಎಲ್ಲಿವರೆಗೆ ಜೀವನಿಗೆ ಧನದಿಂದಲೂ ಸ್ತ್ರೀಯರಿಂದಲೂ ಪುತ್ರ ಮೊದಲಾದವರಿಂದ ಸುಖವಿಲ್ಲ ಎಂಬುದನ್ನ ತಿಳಿಸಿದರೂ ಕೂಡ ಜೀವಿ ಮಾಡ್ಯಾನ ತನ್ನ ಆನಂದವನ್ನ ಕೆಡಿಸತಕ್ಕಂಥ ಇಚ್ಛೆಗಳನ್ನ ಬಿಡಬೇಕಂತ. ನಾನು ಇದರಿಂದ ಸುಖ ಆಯ್ತಂತ ಹೇಳಿ ತಿಳ್ಕೊಂಡನಲ್ಲೇ ಮೈ ಜೀವ. ನೀವು ಏನ್ ಮಾಡ್ಬೇಕು? ಇದರಿಂದ ಎಂದೆಂದು ಸುಖ ಇಲ್ಲ ಅಂತ ಹೇಳಿ ಬಿಡಬೇಕಂತ. ಅಲ್ರಿ, ವಿಷಯಗಳಿಂದ ಸುಖ ಆಕತ್ ಅನ್ನೋದನ್ನ ಪ್ರತ್ಯಕ್ಷ ಕಾಣೋಕ್ ಬರ್ತೈತಲ್ಲ. ನೀವರ ಹೇಳ್ತೀರಿ ವಿಷಯಗಳಲ್ಲಿ ಸುಖ ಇಲ್ಲ ಅಂತೀರಿ. ನೀವು ಗ್ರಂಥಗಳನ್ನು ಓದಿ ತಲೆ ಕೆಟ್ಟಂಗೈತಿ ಸ್ವಾಮಿಗಳ ನಿಮ್ದ ಅಂತ ಅನ್ಬೋದು. ಅವ್ರಂತಾರ, ನೋಡಪ್ಪ, ವಿಷಯಗಳಿಂದ ಎಂದೆಂದು ಸುಖ ಇಲ್ಲ. ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ಬಂದು ಕೂಡ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನೋದರ ಹೇಗೆ? ನೀವ್ ಹೇಳ್ತೀರಲ್ಲ ಸುಖ ಇಲ್ಲ, ಆ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಹೇಳ್ತಿರಲ್ಲ, ಅದು ಹೇಗೆ? ವಿಷಯಗಳಲ್ಲಿಯೇ ಸುಖವಿದ್ದರೆ ವಿಷಯಗಳಿಲ್ಲದಂಥ ಗಾಢವಾದ ನಿದ್ರೆಯಲ್ಲಿ ಮನುಷ್ಯನಿಗೆ ಕೂಡ ಸುಖ ಆಗಬಾರ್ದಾಗಿತ್ತು. ಸುಖ ಇಲ್ಲ ಅಂತ ಹೇಳ್ತೀರಲ್ಲ, ಆ ಸುಖ ನಿದ್ರೆಯನ್ನ ಮಾಡುವಾಗ ಸುಖ ಆಗೈತಲ್ಲ, ಅದು ವಿಷಯ ಸಂಬಂಧವಾದ ಕೂಡಲೇ ಸುಖ ತೋರ್ಬಾರ್ದಾಗಿತ್ತು. ಅದಕ್ಕ ತೋರ್ತದಂದ್ರ ವಿಷಯಗಳಲ್ಲಿ ಸುಖ ಇಲ್ಲದು ಸಂಭವಿಸಿದಿಲ್ಲ. ನೀ ಹೇಳಕ್ ಹೋಗ್ಬೇಡ್ರಿ ಆ ವಿಷಯಗಳಲ್ಲಿ ಸುಖ ಐತಂತಾನ. ಮನುಷ್ಯನಿಗೆ ವಿಷಯಗಳ ಇಚ್ಛೆಯಾದಾಗ ಅವನ ವೃತ್ತಿ ಏನಾಗಿದೆ? ರಜೋಗುಣ ಉಳ್ಳದ್ದಾಗಿದೆ. ವಿಷಯಗಳಲ್ಲೇ ಸುಖ ಆಯ್ತಂತ ತಿಳ್ಕೊಂಡಾಗ ಇವನ ಮನಸ್ಸು ಏನಾಗೈತಿ? ರಜೋಗುಣ ಉಳ್ಳದ್ದಾಗೈತಿ. ಯಾವಾಗ ಇಚ್ಛಿತವಾದ ವಸ್ತು ಪ್ರಾಪ್ತವಾಗತ್ತಲ್ಲ, ಆ ಕಾಲದೊಳಗ ವೃತ್ತಿ ಸಾಕ್ಷಾತ್ಕಾರಕತೆ. ಆ ಸತ್ವ ಸಾಕ್ಷಾತ್ಕಾರ ವೃತ್ತಿಯಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದು ಆನಂದ ಪ್ರಕಟ ಆಗೈತಲ್ಲ, ಅದು ತನ್ನ ಆನಂದದಲ್ಲ ಅಂತೇಳಿ ವಿಷಯದ ಆನಂದ ಅಲ್ಲ. ನಿನಗ ಆ ವಿಷಯಗಳಿಂದ ಕೂಡ ಆನಂದ ಸಿಕ್ಕತಂದಾಗ ಎಲ್ಲಿದೆ ಆನಂದ? ನಿನ್ನಲ್ಲಿ ಇದೆ.
ಇದೆ. ಯಾವುದು ಆನಂದ? ಆತ್ಮ ಆನಂದ. ವಿಷಯಗಳಿಂದ ಆನಂದ ಎಂದೆಂದೂ ಆಗಿಲ್ಲ. ಆ ವಿಷಯಗಳಿಂದ ನಿನಗೆ ಆನಂದ ಆಗೇತಂತ ನಿನಗೆ ತಿಳಿದಿದ್ದರೂ ಕೂಡ ಅದೆಲ್ಲವೂ ಕೂಡ ಆತ್ಮಾನಂದ. ಅದಕ್ಕೆ ನೀನೇನ್ ಮಾಡು, ಇದನ್ನ ತಿಳಿಯದೆ ಮೂರ್ಖರಾಗಿರತಕ್ಕಂಥ ಜನರು ವಿಷಯಗಳಲ್ಲಿ ಆನಂದ ಉಂಟಂತ ತಿಳ್ಕೊಂಡು ಆ ವಿಷಯಗಳ ಆಸೆಯಿಂದ ಕೂಡಿಕೊಂಡಾರಲ್ಲ, ಈ ಆಸೆಯಿಂದ ಸಾತ್ವಿಕವಾದಂಥ ವೃತ್ತಿ ಏನಿದೆ ರಜೋಗುಣವುಳ್ಳದ್ದಾಗೈತಲ್ಲ, ತನ್ನಲ್ಲಿ ತೋರತಕ್ಕಂಥ ಆನಂದ ಅದು ಹೊರಟು ಹೋಗೈತಲ್ಲ, ಕೇವಲ ದುಃಖವೇ. ಅದು ಒಂದು ವಿಷಯದಿಂದ ಆಗತಕ್ಕಂಥ ಆನಂದ ಅದು ಎಂದೆಂದು ದುಃಖ ಆಗಬಾರದಾಗಿತ್ತು. ಅದರಲ್ಲಿ ನಿಜವಾದ ಸುಖ ಇದ್ದರೆ. ನಮಗ ವಿಷಯಗಳಿಂದ ಆನಂದ ಆಗೈತಲ್ಲ, ಆನಂದನು ಅಲ್ಲೇ ಆಗೈತಿ, ದುಃಖವು ಕೂಡ ಅಲ್ಲೇ ಆಗೈತಲ್ಲ. ಅದೇ ಆನಂದ ಆಗಿತ್ತಂದ್ರ, ಅದೇ ಸುಖವಾಗಿತ್ತಂದ್ರ ಅಲ್ಲೇ ಎಂದೆಂದು ನಮಗ ದುಃಖ ಆಗಬಾರದಾಗಿತ್ತಪ್ಪ. ದಂಡೆಯ ಮೇಲಿರತಕ್ಕಂಥ ಹೋಗ್ತಾ ಅದು ಕರಣಿಯ ಮಾಂಸದ ಕರಣಿಯನ್ನ ಹಿಡ್ಕೊಂಡು ಹಳ್ಳದ ದಂಡೆಗೆ ಮೇಲಿಂದ ಹಾಯ್ದು ಹೋಗ್ತಾ ಇರುವ ಆಗ ಅದರ ನೆರಳು ನೀರಿನಲ್ಲಿ ಬಿತ್ತಂತೆ. ಅದೋ ಒಂದು ನಾಯಿ ಮಾಂಸದ ತುಂಡನ್ನ ಹಿಡ್ಕೊಂಡು ಊರವರೆಗೆ ಒಂದು ದನ ಸತ್ತಿತ್ತು. ಅದರಲ್ಲಿರತಕ್ಕಂಥದ್ದು ಒಂದು ಪೀಸನ್ನ ತನ್ನ ಬಾಯಿಯೊಳಗ ಆ ಮಾಂಸದ ತುಂಡನ್ನ ಹಿಡ್ಕೊಂಡು ಹೊಂಟಿತ್ತು. ಆಗ ಅದರ ನೆರಳು ನೀರಿನಲ್ಲಿ ಬಿತ್ತಂತ. ಹೊಂಟಿತ್ತು ಮೇಲೆ ಕೆಳಗ ನೀರಿತ್ತು, ಆ ನೆರಳು ಎಲ್ಲಿ ಬಿತ್ತು? ಆ ನೀರಿನ ಮೇಲೆ ಬಿತ್ತು. ಅದು ತಿಳ್ಕೊಂತಿ ಇನ್ನೊಂದು ನಾಯಿ ಈ ಮಾಂಸದ ತುಂಡನ್ನ ಕಚ್ಚಿಕೊಂಡು ಹೋಗುತ್ತಿದೆ ಏನೋ ಅಂತೇಳಿ ಮಾಡಕತ್ತಿ, ಅದು ಅದರ ಕಣ್ಣಿಗೆ ತೋರಾಕತ್ತಿ ಅಂತ. ಯಾವ ಕಣ್ಣಿಗೆ? ಮಾಂಸದ ತುಂಡನ್ನ ಬಾಯಲ್ಲಿ ಇಟ್ಟುಕೊಂಡು ನದಿಯನ್ನ ದಾಟುವಾಗ ಆ ನಾಯಿಗೆ. ನೋಡಿ, ಈ ನಾಯಿ ಅದರ ಬಾಯೊಳಗಿನ ಮಾಂಸದ ತುಂಡನ್ನ ಕಸಿದುಕೊಳ್ಳಬೇಕೆಂದು ಆಸೆಯಿಂದ ಬಾಯಿ ತೆರೀತು. ತನ್ನ ಬಾಯಾಗಾರ ಇಟ್ಟುಕೊಂಡೈತಿ ಖರೆ. ಆ ನೀರಿನ ಮೇಲೆ ನೋಡಿದಾಗ ಅದರ ಪ್ರತಿಬಿಂಬ ರೂಪವಾಗಿರುವ ಆ ನಾಯಿಯ ಬಾಯಲ್ಲಿರುವ ಮಾಂಸದ ತುಂಡನ್ನ ನಾನು ಕಸಿದುಕೋಬೇಕು ಅಂತ ಮಾಡ್ತದ ನಾಯಿ ಬಾಯಿ ತೆರಿತಂದ. ಆಗ ತನ್ನ ಬಾಯೊಳಗಿದ್ದಂಥ ಮಾಂಸದ ತುಂಡು ಅದೇ ನೀರಿನೊಳಗ ಬಿದ್ದು ಹೋತದ. ಪ್ರತಿಬಿಂಬ ರೂಪವಾಗಿ ಕಾಣ್ತಿತ್ತಲ್ಲ ಬಲ್ಲೆ ಆ ನೀರಿನಲ್ಲಿ. ಅದೇ ಇನ್ನೊಂದು ನಾಯಿ ಐತಿ, ಬಾಯಾಗ ಮಾಂಸದ ತುಂಡನ್ನ ಹಿಡ್ಕೊಂಡದಂತೇಳಿ ಇದನ್ನ ಬಾಯಿ ತೆರೆದಾಗ ಅದೇ ನೀರಿನೊಳಗ ಅದು ಮಾಂಸದ ತುಂಡು ಬಿದ್ದು ಹೋತದ್ದು. ಹಾಗೆ ತನ್ನಲ್ಲಿ ಆನಂದ ಉಂಟು, ಅದನ್ನ ಬಿಟ್ಟು ವಿಷಯಗಳಲ್ಲಿ ಆನಂದ ಉಂಟು ಅಂತ ತಿಳ್ಕೊಂಡು ಏನ್ ಮಾಡ ನೀವ ಪ್ರಾಪ್ತಿ ಮಾಡ್ಕೋಬೇಕಂತ ಆಸೆಯಿಂದ ಕೂಡಿಕೊಂಡರೆ ಆನಂದಕ್ಕೆ ಕಾರಣವಾದ ಸಾತ್ವಿಕ ವೃತ್ತಿ ಹೋಗಿ, ಎಲ್ಲಿ ಸಾತ್ವಿಕ ವೃತ್ತಿ ಇದೆಯಲ್ಲ ಅಲ್ಲಿ ಆನಂದ ಇದೆ. ಎಲ್ಲಿ ರಜೋಗುಣ ತಮೋಗುಣ ವೃತ್ತಿಗಳ ಬಲ ಅಲ್ಲೇ ದುಃಖವೇ ಅದಾವ, ಅಲ್ಲಿ ಎಂದೆಂದೂ ಸುಖ ಇಲ್ಲ. ಅದಕ್ಕ ರಜೋಗುಣ ವೃತ್ತಿ ಆಗ ವಿಷಯದಿಂದ ಆನಂದವಾಗದಂತ ಒತ್ತಟ್ಟಿಗಿರ್ಲಿ, ಅದ ಖರೆ. ತನ್ನಲ್ಲಿ ತೋರತಕ್ಕಂಥ ಆನಂದ ಕೂಡ ಏನಾಗತಿ ಹೋಗತಂತ. ಒಂದು ಕ್ಷಣ ಸುಖ, ಒಂದು ಕ್ಷಣ ದುಃಖ ಆಗತ್ತಲ್ಲ, ಅದು ಸುಖ ಹೋಗತಂತ. ಯಾಕೆ? ಕಿಂತ ಯತೀಶ್ವರನಾದ ಅವೇ ಮಾಡೋದಿಲ್ಲ, ವ್ಯರ್ಥವಾಗಿ ತನ್ನ ಸ್ವರೂಪ ಆನಂದವನ್ನ ಕೆಡಿಸುವ ವಿಷಯಗಳ ಕಡೆ ಆಸೆ ಏನೈತಲ್ಲ ಅಂತ ಆಸೆಯನ್ನ ತೊರೆದು ತನ್ನ ಆನಂದದ ವಿಷಯದಲ್ಲಿ ಅವನೇನ್ ಮಾಡ್ತಾನ? ತಾನು ಬಲಾತ್ಕಾರವಾಗಿ ಬಿಡ್ತಾನಂತ. ಏನನ್ನ? ಆ ಕಾಮ ವಾಸನೆಗಳನ್ನ. ಅದಾಗ
ಆಸೆ ಏನಾಗಿದೆ? ಸದ್ಗುಣಗಳನ್ನ, ಪುಣ್ಯ ಕರ್ಮಗಳನ್ನ, ತಪಸ್ಸನ್ನ, ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಮತ್ತ ದೇಹವನ್ನ ಕೆಡಿಸ್ತದಂತ ಕೂಡ ಏನ್ ಮಾಡ್ಯಾರ ಅವರು? ಸುಗುಣ ಸಂತತಿಯನು, ನಿಗಮಾದಿ ವಿಧಿಯನು, ಮಿಗೆ ತಪವನು, ತನಗೈಹ ಸಿದ್ಧಿಗಳನ್ನು, ಜಗದ ಪೂಜ್ಯತೆಯನು, ಸೊಗಸುವಿ ತನುವನು, ಬಗೆಯ ಕಾಮವೇ ಬಣ್ಣ ಒಳೆಯುವುದರಿಂದ. ಸುಗುಣ ಸಂತತಿಯನು ಅಂದ್ರ ಸದ್ಗುಣಗಳ ಸಮೂಹವನ್ನ, ನಿಗಮಾದಿ ವೇದಗಳು, ಆಗಮಗಳು, ಶ್ರುತಿಗಳು, ಸ್ಮೃತಿಗಳು ಇವೇನದವ? ವಿಧಿಯನು ಇಂಥದರಲ್ಲಿ ಮೊದಲಾದ ವೇದಗಳಲ್ಲಿ ಅಂದ್ರೆ ವೇದದಲ್ಲಿ ಹೇಳಿರತಕ್ಕಂಥ ಕರ್ಮಗಳನ್ನ ಮಿಗೆ ಚೆನ್ನಾಗಿ ಮಾಡಿ. ಅದಕ್ಕೆ ಏನ್ ಹೇಳ್ಯಾರ ನೋಡಪ್ಪ, ನಿನ್ನ ಜೀವನದೊಳಗ ನೀನು ಆ ವೇದಗಳು ಹೇಳಿದಂತೆ ಆಚರಣೆಯನ್ನ ಮಾಡು. ನಿನ್ನ ನಿತ್ಯ ಕರ್ಮ ಏನದವಲ್ಲ, ನಿಷಿದ್ಧ ಕರ್ಮ, ದುರಿತ ಕರ್ಮ, ವೇದದಲ್ಲಿ ಏನ್ ಹೇಳಿದೆ, ನಿನ್ನ ಜೀವನದೊಳಗ ನೀ ವಿಹಿತ ಕರ್ಮವನ್ನ ಮಾಡು, ದುರಿತ ಕರ್ಮವನ್ನ ಎಂದೆಂದು ಮಾಡಬೇಡ. ನಿಷಿದ್ಧ ಕರ್ಮವನ್ನ ಬಿಡು, ಶುದ್ಧವಾದ ಕರ್ಮವನ್ನ ನೀನು ಮಾಡು. ನಿನ್ನ ಜೀವನದೊಳಗ ನಿನ್ನ ಸುಖ ಬೇಕಾಗಿತ್ತಂತೇಳಿ ನೀನು ಮಾಡುವ ವ್ಯವಹಾರವನ್ನ ಇತಿಮಿತಿ ಮೀರಲಾರದೆ, ಅದು ವೇದಗಳು ಹೇಳಿದಂತೆ, ಶ್ರುತಿ ಭಗವತಿ ಹೇಳಿದಂತೆ ನಿನ್ನ ಆಚರಣೆ ಇರಲಿ. ತಪವನು, ಅಧಿಕವಾದ ತಪಸ್ಸನ್ನ, ತನಗ ಇಹ ಸಿದ್ಧಿಗಳನ್ನು, ತನಗೆ ಪ್ರಾಪ್ತವಾಗಿರತಕ್ಕಂಥ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ, ಜಗದ ಪೂಜ್ಯತೆಯನು, ಜಗತ್ತಿನ ಜನರಿಂದ ಪೂಜೆಗೊಳ್ಳುವುದನ್ನ, ಸೊಗಸುವ ಶೋಭಿಸುವ ಈ ತನುವನು ಅಂದ್ರ ಈ ದೇಹವನ್ನ, ಬಗೆ ವಿಚಾರ ಮಾಡಿ ನೋಡಿದರೆ ಕಾಮವೇ ಆಸೆಯೇ ಬಣ್ಣ ಅಳಿಯುವುದರಿಂದ, ಸತ್ವವನ್ನ ಕೆಡಿಸುವುದರಿಂದ ಬಿಡಬೇಕು. ಏನ? ಕಾಮವಿದನು ಕೆಡಿಸುವ ಬಿಡಬೇಕು ಬಲು ಹಿಂದೆ, ತನ್ನಿರವನು ಕೆಡಿಸುವ ಆಸೆಯನು. ಆಸೆ ಸದ್ಗುಣಗಳ ಸಮೂಹವನ್ನೇ ನಾಶ ಮಾಡ್ತದಂತ. ನಮ್ಮಲ್ಲಿ ಒಂದು ಸಲ ಆಸೆ ಬಂದು ಪ್ರವೇಶ ಮಾಡ್ತಂದ್ರ ನಮ್ಮಲ್ಲಿರತಕ್ಕಂಥ ಸದ್ಗುಣಗಳನ್ನ ನಾಶ ಮಾಡ್ತದಂಥದ್ದು ಆಸೆ. ಧನದ ಮೇಲಿನ ಆಸೆ, ದಾನ ಪರೋಪಕಾರ ಮೊದಲಾದವುಗಳನ್ನ ನಷ್ಟ ಮಾಡ್ತದಲ್ಲ. ಸುಳ್ಳು ಹೇಳಿಸ್ತದ, ಜಾಡಿ ಹೇಳ್ತತಿ. ಈ ಸ್ತ್ರೀ ಮೊದಲಾದ ವಿಷಯಗಳಲ್ಲಿ ಆಸೆ ಬ್ರಹ್ಮಚರ್ಯ ಮೊದಲಾದವುಗಳನ್ನ ನಷ್ಟ ಮಾಡ್ತದೆ. ಇಂಥ ವಿಷಯಗಳ ಆಸೆಯೇ ಕೊಲೆ ಸುಲಿಗೆಗೆ ಮಾಡಲಿಕ್ಕೆ ಹಚ್ಚುತ್ತಂತೆ. ಯಾವುದು? ಆಸೆ. ಅದು ಬೇಕು ನನಗೆ, ಇನ್ನೊಬ್ಬರ ಸಿರಿ ಬೇಕು, ಇನ್ನೊಬ್ಬರ ಸಂಪತ್ತು ಬೇಕು, ಇನ್ನೊಬ್ಬರ ವಶವಾಗಿರೋ ಸ್ತ್ರೀ ನನಗೆ ಬೇಕು ಅಂತ ಇಂಥ ಕಾಮ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಕ ಹಚ್ತತೆ. ಇದು ಪಾಪ. ಆಸೆ ಬಲೆ ಸುಲಿಗೆಗಳನ್ನ ಮಾಡಕ ಹಚ್ತತಿ. ಇಂಥ ಆಸೆ ಮನುಷ್ಯನಲ್ಲಿ ಸದ್ಗುಣಗಳನ್ನ ಹೇಳಿಸಿಕೊಳ್ಳತಕ್ಕಂಥ ಏನದಾವು? ಸತ್ಯ, ಅಹಿಂಸೆ, ಪರೋಪಕಾರ, ಬ್ರಹ್ಮಚರ್ಯ, ಅಸ್ತೇಯ, ಧೈರ್ಯ ಮೊದಲಾದ ಅಂಥದಲ್ಲ ಇವು. ಇವನ್ನೆಲ್ಲ ನಾಶ ಮಾಡಿ ವೇದಾಧ್ಯಯನವನ್ನ, ವೇದಗಳಲ್ಲಿ ಹೇಳಿದ ಈ ಎಲ್ಲವನ್ನ ನಿತ್ಯ ನೈಮಿತ್ಯಕ ಕರ್ಮಗಳದವಲ್ಲ, ಸತ್ಕರ್ಮಗಳನ್ನ ಕೂಡ ನಷ್ಟ ಮಾಡ್ತದಂತ. ಅದು ಕಾಮ. ಚೆನ್ನಾಗಿ ಗುರುಮುಖದಿಂದ ತಿಳಿದು ಚಿತ್ತೇಕಾಗ್ರತೆಯ ಸಲುವಾಗಿ ನಾವು ಯಮ ನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನ ಸಾಧಿಸ್ತಾ ತಪಸ್ಸನ್ನ ಆಚರಿಸ್ತಾ ಇದ್ದೀವಿ ಅಂದ್ರ ಇವನ ಚಿತ್ತ ಚಂಚಲವನ್ನ ಮಾಡಿ ತಪಸ್ಸನ್ನು ಕೂಡ ಹಾಳು ಮಾಡುವಂತಹ ಶಕ್ತಿ ಎಲ್ಲಿದೆ? ಆ ಕಾಮನಲ್ಲಿದೆ. ಅದಕ್ಕ
ಕೆಡಿಸಿ ಬಿಡತಕ್ಕಂಥ ಈ ಮನುಷ್ಯ ಅಹಿಂಸೆಯನ್ನ ಪರೋಪಕಾರವನ್ನ ಬಿಡಲಾರದೆ ಸದ್ಗುಣಗಳಿಂದ ಯುಕ್ತನಾಗಿ ತಪಸ್ವಿಯಾಗಿದ್ದರೆ ಇವ ತಪಸ್ವಿ ಆಗ್ಬೇಕು. ನಾವೆಲ್ಲರೂ ಕೂಡ ತಪಸ್ವಿ. ಆ ಸ್ಥಿತಿಯೊಳಗ ನಾವೆಲ್ಲರೂ ಕೂಡ ಸಂಸಾರದಲ್ಲಿದ್ದರೂ ಕೂಡ ಮಹಾನ್ ತಪಸ್ವಿಗಳಾಗಬೇಕಂತ ನಾವೆಲ್ಲರೂ. ಯಾವ ಕಾಲಕ್ಕೆ ಇವನ ಆಸೆ ಉಳ್ಳವನಾದನ ಅವನಲ್ಲಿ ಸಹಜವಾಗಿ ದುರ್ಗುಣಗಳು ಬಂದು ತಾವ ಪ್ರಾಪ್ತಕ್ಕವ. ನಮ್ಮ ಮನಸ್ಸಿನೊಳಗ ಬೇಕೆಂಬ ಆಸೆ ಬಂದು ನೆಲೆಸಿತಂದ್ರ ಪಾಪದ ಗುಡ್ಡ ತಾನೇ ತಯಾರಕದಂತ ಆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಆ ಇಂದ್ರಿಯಗಳಲ್ಲಿ. ಅದಕ್ಕೆ ನಾವು ಎಲ್ಲರೂ ಬಹಳ ಎಚ್ಚರಾಗಿರ್ಬೇಕಂತ. ಆ ಕಾಲದಲ್ಲಿ ಜಗತ್ತಿನ ಜನರ ಪೂಜಾ ವಂದನಾದಿಗಳು ಕೂಡ ಹೊರಟೊಕ್ಕವ. ಎಲ್ಲಿ ಆಸೆ ಉತ್ಪತ್ತಿ ಆತಲ್ಲ, ಆಸೆ ಉತ್ಪತ್ತಿ ಆದ ತಕ್ಷಣವೇ ನಮ್ಮಲ್ಲಿರತಕ್ಕಂಥ ಧರ್ಮಾಚರಣೆಗಳು ಬಿಟ್ಟು ಹೋಗಿ ಸುಳ್ಳಿನ ಸಂಸಾರದಲ್ಲಿ ಸಿಕ್ಕುಕೊಂಡು ಬಂಧನಕ್ಕೆ ನಾವೆಲ್ಲರೂ ಕಾರಣಕ್ಕೆ. ಅದಕ್ಕ ಆಸೆಯಿಂದ ಮನುಷ್ಯನಲ್ಲಿ ಚಿಂತೆ ಉತ್ಪತ್ತಿ ಆಗತ್ತೆ. ಚಿಂತೆ ಏನ್ ಮಾಡ್ತದಂತ, ಜೀವಂತ ಇದ್ದ ಶರೀರವನ್ನ ಸುಡುತ್ತದಂತ. ಯಾಕೋ ಕಾಕ ಹಿಂಗ್ಯಾಕಾಗಿ ಏನ್ ಚಿಂತೆ ಇದ್ದೇತಪ್ಪ, ಎಷ್ಟು ಸರಿಗಿದೆಯಲ್ಲೋ ಮರ ಹಿಂಗ್ಯಾಕಾದಿ ಅಂತಾರ. ಯಾಕ ಒಳಗ ಚಿಂತೆ. ಅಂತ ಚಿಂತೆಯನ್ನ ಮಾಡುವ ಇದು ಚಿಂತೆ ಮಾಡಕಸ್ತದಂತ. ಆ ಚಿಂತೆಯಿಂದ ಸುಂದರವಾಗಿದ ಈ ದೇಹವು ಕೂಡ ಏನಕತೆ ಕೆಟ್ಟ ಹೋಗದು. ಏನ್ ಮಾಡೋದ್ರಿಂದ? ಚಿಂತೆಯನ್ನ ಮಾಡುವುದರಿಂದ. ಯಾಕೆ ಮಾಡ್ಬೇಕಂದ್ರೆ ಚಿಂತೆ? ಅದಕ್ಕಂತಿರ್ತಾರ, ನಮ್ಮ ಚಿಂತೆ ನಮಗೆ ಸಾಲದು, ಇನ್ನೊಬ್ಬರ ಚಿಂತೆ ನನಗೆ ಕೈಯ ಅನ್ನಂತ. ಹಾಸಲುಂಟು ಹರಿಯಲುಂಟು, ಇನ್ನೊಬ್ಬರ ಚಿಂತೆ ನನಗೆ ಕೈಯ, ನನ್ನ ಚಿಂತೆ ನನಗೆ ಸಾಲದು. ಆ ಚಿಂತೆ ಈ ದೇಹವನ್ನು ಕೂಡ ಏನ್ ಮಾಡ್ತದಂದ್ರೆ ನಾಶ ಮಾಡ್ತದೆ. ಅದಕ್ಕ ಧಾತು ಕ್ಷೀಣವಾಗಿ ಶರೀರ ಸುಂದರತನವೆಲ್ಲ ಹೊರಟೋಗ್ತದಲ್ಲ. ಈ ರೀತಿ ಆಸೆ ಗುಣಗಳೆಲ್ಲವನ್ನ ನಷ್ಟ ಮಾಡುವುದರಿಂದ ಆಸೆ ಗುಣಗಳು ಏನ್ ಮಾಡ್ತಾವ? ನಮ್ಮನ್ನ ನಾಶ ಮಾಡ್ತಾವಂತ. ಅದಕ್ಕ ನಾವು ಮುಮುಕ್ಷುಗಳಾದವರು ಏನ್ ಮಾಡ್ಬೇಕು? ಆಸೆಯನ್ನ ಬಹುದೂರದಲ್ಲಿ ಬಿಟ್ಟಿರಬೇಕಂತ. ನಾವೆಲ್ಲ ಸಾಧಕರೇ, ಎಲ್ಲರೂ ಕೂಡ ಏನ್ ಮಾಡಕತ್ತೇವೀಗ? ಸಾಧನವನ್ನ ಮಾಡಿ ನಮ್ಮ ನಿಜದ ತತ್ವದಲ್ಲಿ ಇರಬೇಕಂತ ಪ್ರಯತ್ನ ಮಾಡಕತ್ತೇವಲ್ಲ. ವಿಷಯಗಳಲ್ಲಿ ಸುಖ ಇಲ್ಲ, ಅದರಿಂದ ನಾವು ನಿಜವಾದ ಸುಖ, ನಮ್ಮ ಆತ್ಮ ಸುಖವನ್ನ ನಾವು ತಿಳ್ಕೊಬೇಕಂತೇಳಿ ಮುಮುಕ್ಷು ಆದವರು ಏನ್ ಮಾಡ್ಬೇಕು? ಆಸೆಯನ್ನ ತೊರೆದು, ಆಸೆ ಹಿರಿಯರ ಪ್ರೇಮವನ್ನ, ರಾಜರ ಮನ್ನಣೆಯನ್ನ, ಸತ್ಪುರುಷರಲ್ಲಿರತಕ್ಕಂಥ ಭಕ್ತಿಯನ್ನ, ಜಗತ್ತಿನ ಜನರ ಶ್ರೇಷ್ಠವಾದಂತ ವಂದನಾದಗಳನ್ನ ವಂದನೆ ಮಾಡ್ತಾರೆ. ತನ್ನ ತೇಜಸ್ಸನ್ನ ಕೆಡಿಸಿ ಬಿಡುತ್ತಲ್ಲ, ಯಾವುದು? ಅದು ಆಸೆ. ಎಲ್ಲದನ್ನು ಹಾಳು ಮಾಡ್ತದಂತ ಅದು ಆಸೆ. ಪ್ರಲವನು ರಾಜರ ಮನ್ನಣೆಯನು, ಸತ್ಪುರುಷರ ಭಯಭಕ್ತಿಯನು, ಲೋಕದವರ ವರವಂದನೆಯನು, ತನ್ನೂರು ತೇಜವನು, ಕಷ್ಟ ತರದ ಕಾಮವೇ ಕಡೆಗೆಣಿಸುವುದರಿಂದ. ಹಿರಿಯರೊಲವನು ಅಂದ್ರ ಹಿರಿಯರ ಒಲುಮೆಯನ್ನ. ನಮ್ಮಲ್ಲಿ ಈಗ ನೋಡೊಂದಪ್ಪ ತಂದೆ ತಾಯಿಗಳಿಗೆ ಕೂಡ ಅಂತಿರ್ತಾರೆ, ಯಾಕೆ ಹಡಿದವನನ್ನ ಅಂತಾರ. ನೀನು ದುಡಿದು ಗಳಿಸಿರುವ ಈ ಸಿರಿ ಸಂಪತ್ತು ನನಗ ಕೊಡ್ಲಿಲ್ಲ ಅಂದ್ರೆ ಯಾಕ ನನ್ನ ಹಡದೆ? ಮನೆ ಬಿಡು, ಸಿರಿಯನ್ನ ಕೊಡು, ಟೆಜರಿ ಕಿಲಿ ಕೈ ಕೊಡಲಿಲ್ಲ ಅಂದ್ರ ನೋಡು ನಿನ್ನಂತನ ಒಡ ಹುಟ್ಟಿದ ಮಗ, ಹೊಟ್ಟೆಯಲ್ಲಿ ಹುಟ್ಟಿದ ಮಗ. ಇಷ್ಟೆಲ್ಲ ಜಾಪಾನ ಮಾಡಿ ಜತ್ನ ಮಾಡಿ ಮತ್ತ ಅವನು ಕೂಡ ಬಡಿಸ್ಕೋಬೇಕಲ್ಲ ನಾವು. ಯಾವುದರಿಂದ ಇದು? ಬಾಯಾಗ ಮಣ್ಣು ಹಾಕೊಂಡು ದುಡಿದು ಗಳಿಸಿ, ಹಗಲು ರಾತ್ರಿ ಎನ್ನದೆ, ಹಗಲು ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ದುಡಿದು ಗಳಿಸಿದ್ರು ಕೂಡ ಏನಂತ ನಮ್ಮ
ಯಾರಿಗಾಗಿ ಮಾಡಿಯೋ ಅಂತಾನ. ಯಾರು ಮಗ? ಯಾಕ? ಆಸೆ. ಅವನ ಮೇಲೆ ಇರತಕ್ಕಂಥ ಪ್ರೀತಿ ಏನೈತಲ್ಲ ಅದು ಆಸೆ. ಅದಕ್ಕ ಪಿರಿಯರೊಲವನು ಹಿರಿಯರ ಒಲುಮೆಯನ್ನ ರಾಜರ ಮನ್ನಣೆಯನು. ರಾಜರು ಕೂಡ ಸತ್ಕಾರ ಮಾಡ್ತಾರಲ್ಲ, ದೊರೆಗಳು ಮನ್ನಿಸುವುದನ್ನ, ಸತ್ಪುರುಷರ ಸಜ್ಜನರ ಭಯ ಭಕ್ತಿಯನ ಭೀತಿಯಿಂದ ಕೂಡಿದ ವಿಶ್ವಾಸವನ್ನ, ಲೋಕದವರ ಜಗತ್ತಿನ ಜನರ ವರವಂದನೆಯನು, ಶ್ರೇಷ್ಠವಾದಂಥ ನಮಸ್ಕಾರವನ್ನ ತನ್ನರು ಅಂದ್ರ ತೇಜನು, ತೇಜವನು ಅಂದ್ರೆ ತನ್ನ ಶ್ರೇಷ್ಠವಾದ ಕೀರ್ತಿಯನ್ನ, ಕಷ್ಟತರದ ಹೆಚ್ಚಾದ ದುಃಖಕ್ಕೆ ಹೇತುವಾದ ಕಾಮವೇ ಏನದು ಆಸೆ. ಕಡೆಗಾಣಿಪುವುದರಿಂದ ಕೊನೆಗಾಣಿಸುವುದರಿಂದ ಎಲ್ಲಿ ನಮ್ಮ ಮಾರ್ಗ, ನಮ್ಮ ನೀತಿ, ಧರ್ಮ ಎಲ್ಲ ಬಿಟ್ಟು ಪರರ ಉಪಕಾರವನ್ನ ಮಾಡೋದು ಬಿಟ್ಟು ಎಲ್ಲವೂ ನನಗ ಬೇಕು ಅಂತೇಳಿ ಆಸೆಯಿಂದ ನಾವು ಕೂಡಿದೀವಂದ್ರ ಇಷ್ಟೆಲ್ಲ ಗತಿ ನಮಗಾಗ್ತದೆ. ಹೇ ಅರ್ಜುನ, ಇದನ್ನೇ ತಿಳ್ಕೊ. ಮನುಷ್ಯ ಸದ್ಗುಣಗಳಿಂದ ಯುಕ್ತನಾಗಿದ್ದರೆ ಅವ ಸದ್ಗುಣಗಳು ಹಿರಿಯರು ಸಹ ಅವನ ಮೇಲೆ ಪ್ರೇಮ ಮಾಡ್ತಾರೆ. ಈಗ ಒಳ್ಳೆಯ ಮನುಷ್ಯನನ್ನ ಪ್ರೇಮ ಮಾಡ್ತೀರೋ ಅಥವಾ ಕ್ರೂರ ಮನುಷ್ಯನನ್ನ ಪ್ರೀತಿಸ್ತೀರೋ? ಸತ್ವಗುಣ ಯುಕ್ತನಾದಂಥ ಪುರುಷನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಯಾಕ? ನೋಡಪ್ಪ ನನ್ನ ಮಗ ಇಷ್ಟು ಪ್ರೀತಿಯಿಂದ ಗುರುಗಳಿಗಾಗಲಿ, ತಂದೆ ತಾಯಿಗಳಿಗಾಗಲಿ, ಬಂಧು ಬಾಂಧವರಿಗಾಗಲಿ ಏನನ್ನ ಕೆಟ್ಟ ಮಾತನಾಡಲಾರದ, ತಾನು ಶ್ರಮಪಟ್ಟು ದುಡಿದು ಭಗವಂತನನ್ನ ಪೂಜಿಸಿ ಸದಾ ನಿತ್ಯ ಶಾಸ್ತ್ರ ಚಿಂತನೆ ಮಾಡಿ ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಾಕ ಸಾಧನ ಏನ್ ಮಾಡಕತ್ತಾನಲ್ಲ, ಇವ ಸತ್ವಗುಣ ಯುಕ್ತನಾದಂಥ ಸಾಧಕ. ಅಂತ ಸಾಧಕನನ್ನ ಎಲ್ಲರೂ ಕೂಡ ಪ್ರೇಮ ಮಾಡ್ತಾರೆ. ತನ್ನ ತಂದೆ ತಾಯಿಯನ್ನ ಹೊಡೆಬಡೆದು ಮನೆಯಿಂದ ಹೊರಗೆ ನೂಕಿ ಅವರು ಕಷ್ಟಪಟ್ಟು ದುಡಿದ ಹಣವನ್ನ, ಸಿರಿ ಸಂಪತ್ತನ್ನ ಕಸಿದುಕೊಂಡು ಸೆರೆ ಕುಡಿದು, ಸಿಂಧಿ ಕುಡಿದು ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡುವಂತ ಈ ಪುರುಷನನ್ನ ಯಾರಾದರೂ ಕೂಡ ನಂಬ್ತಾರೆ? ಎಂದೆಂದು ನಂಬುವುದಿಲ್ಲ. ಅವನಿಂದ ಯಾವುದು ಉದ್ಧಾರ ಆಗುವುದಿಲ್ಲ. ನಮ್ಮ ಜೀವನವೇ ನಾಶ ಆದೀತಲ್ಲದೆ ಅಂತ ಮಕ್ಕಳಿಂದ ಏನಾಗುವುದಿಲ್ಲ, ನಮಗ ಸದ್ಗತಿನೂ ಆಗುವುದಿಲ್ಲ. ಎಂದೆಂದೋ ಸಾಯುವವರೆಗೆ ನಾವು ಬಾಯಾಗ ಮಣ್ಣು ಹಾಕೊಂಡು ದುಡಿದ್ರು ಕೂಡ ನಮಗ ಸುಖ ಸಿಗುವುದಿಲ್ಲಪ್ಪ. ಅದಕ್ಕೇನು ತಿಳಿದುಕೋ. ಅದಕ್ಕ ಮನುಷ್ಯ ಏನ್ ಮಾಡ್ಬೇಕು? ಹಿರಿಯರ ಮಾಡತಕ್ಕ ಪ್ರೇಮ ಹೊರಟೋಗ್ತಲ್ಲ. ಯಾವುದರಿಂದ? ಮನುಷ್ಯನ ನಿರಾಸೆ ದುರಾಸೆಯಿಂದ ಪರೋಪಕಾರ, ದಾನ ಧರ್ಮ, ಶಾಲೆಗಳನ್ನ ಕಟ್ಟಿಸುವುದು, ಬಡವರ ಮೇಲೆ ದಯ ತೋರಿಸುವುದು, ಇವೇನದವ? ಎಲ್ಲವೂ ಸದ್ಗುಣಗಳದವ. ಬಂದಿದ್ದೆಲ್ಲರೂ ಎಲ್ಲ ಸಿರಿಯಾಗಲಿ, ಭೋಗ ಆಗಲಿ, ಏನಾಗಲಿ ಅದ ನನಗ ಆಗಲಿ, ನನಗ ಬೇಕಂತ ನಾವು ಮಾಡಿದ್ದ ಅಂದ್ರ ಅದೇನಾಕತಿ? ಆಸೆ. ರಾಜ ಕೂಡ ಮನ್ನಣೆ ಮಾಡ್ತಾನೆ. ಯಾವಾಗ? ಆಸೆ ಉಳ್ಳವನಾದರ ಆಗ ರಾಜ ಮನ್ನಣೆ ಕೂಡ ಹೊರಟೋಗ್ತದೆ. ರಾಜನಿಗೂ ಕೂಡ ಹಂಗ ಸಾತ್ವಿಕ ಗುಣ ಆಗಿರ್ಬೇಕು. ಅವ ನೀತಿಯಿಂದ ಕೂಡಿರಬೇಕು, ಧರ್ಮವನ್ನ ಆಚರಣೆ ಮಾಡ್ತಾ ಇರಬೇಕು. ಅಂತವನಿಗೆ ರಾಜ ಏನ್ ಮಾಡ್ತಾನ? ಮನ್ನಣೆಯನ್ನ ಕೊಡತಾನ. ಅವನಿಗೆ ತನ್ನ ಸತ್ಕಾರವನ್ನ ಅಂದ್ರ ಆ ರಾಜನ ಕೂಡ ಮನ್ನಣೆ ಕೊಡುವುದಿಲ್ಲ. ಸತ್ಪುರುಷರಲ್ಲಿರತಕ್ಕಂತ ಭಯದಿಂದ ಕೂಡಿದ ಭಕ್ತಿ ಕೂಡ ಆ ಆಸೆಗೆ ಒಳಗಾದಂತ ಪುರುಷನಿಗೆ ಏನಲ್ಲಿ ಆ ಪರಮಾತ್ಮನಲ್ಲಿ ಕೂಡ ಭಕ್ತಿ ಭಾವ ಇರುವುದಿಲ್ಲ. ಮನೆಯಲ್ಲಿರತಕ್ಕಂಥ ಹಿರಿಯರಲ್ಲಿ ಕೂಡ ಭಕ್ತಿ ಭಾವ. ಅವರನ್ನ ನಾನು ಸೇವೆ ಮಾಡಬೇಕು, ಅವರ ಸೇವೆಯನ್ನ ಮಾಡಿ ಅವರು ಇಷ್ಟೆಲ್ಲ ನನಗೆ ದುಡಿದು ಗಳಿಸಿ ಇಷ್ಟೆಲ್ಲ ಕಷ್ಟಪಟ್ಟಾರಲ್ಲ, ಜೀವನ ಪರ್ಯಂತರವಾಗಿ 50 ವರ್ಷ ಕಟ್ಟ ಮಾಡ್ಯಾರ.
80 ವರ್ಷ ಕಷ್ಟಪಟ್ಟಾರ. ಯಾರಿಗಾಗಿ? ನನಗಾಗಿ. ನಾನು ಕೂಡ ಅವರನ್ನ ಜೋಪಾನ ಮಾಡಿ ಅವರನ್ನ ಮಕ್ಕಳಂತೆ ನನ್ನ ಹೆಂಗ ಜೋಪಾನ ಮಾಡ್ಯಾರಲ್ಲ ಹಂಗ ಸದ್ಗುಣವಂತನಾದರೆ ರಾಜನ ಕೂಡ ಅಂತವನಿಗೆ ಮನ್ನಣೆಯನ್ನ ಕೊಡುತ್ತಾನ. ಭಗವಂತನು ಕೂಡ ಆಶೀರ್ವಾದ ಮಾಡ್ತಾನ. ಜಗತ್ತಿನ ಜನರ ವಂದನಾದಿಗಳು ಕೂಡ ಹೊರಟೊಕ್ಕವ. ಯಾವಾಗ? ಕಾಮಕ್ಕೆ ಆಶನಾಗಿ ಕಾಮುಖನಾಗಿ ಆಶೆ ನನಗೆ ಬೇಕು 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 ಅನ್ನುವ ಮನುಷ್ಯನಿಗೆ ಎಲ್ಲ ಕೂಡ ಹೊರಟೊಕ್ಕವಂತ. ಸತ್ಯತ್ವ ಸಹ ಕೂಡ ಹೊರಟೊಕ್ಕದಂತ. ಎಲ್ಲೇ? ಆಸೆಯಿಂದ ಕೂಡಿದಂಥ ಪುರುಷನಿಗೆ. ಇದು ಬಲು ದೂರ. ಅದಕ್ಕ ಬಿಟ್ಟು ಬಿಡು ಈ ಕಾಮನನ್ನ. ಕರ್ಮಕಾಂಡದಲ್ಲಿ ಹೇಳಿದ. ಏನ್ ಹೇಳ್ಯಾರ ಕರ್ಮಕಾಂಡದಲ್ಲಿ? ನಿತ್ಯ ನೈಮಿತ್ತಿಕ ಜಪ ಮೊದಲಾದ ಕರ್ಮಗಳಿಂದ ಆಗತಕ್ಕಂಥ ಸುಖವನ್ನ ಏನ್ ಮಾಡೋ? ಆ ಆಸೆಯನ್ನ ನಷ್ಟ ಮಾಡಿ ಬಿಡುಪ. ಹೇ ಅರ್ಜುನ, ಎಲ್ಲಿವರೆಗೆ ನೀ ನಷ್ಟ ಮಾಡುವುದಿಲ್ಲ ಅಲ್ಲಿವರೆಗೆ ನಿನಗೇನಾಗುವುದಿಲ್ಲ, ಅಂತ ಸುಖ ಸಿಗುವುದಿಲ್ಲ. ತನಗೆ ಮುಂದೊದಗುವ ಮುನಿ ದೇವ ಗಣಪದವನು ರುದ್ರೇಶ ಸದಾಶಿವ ಭಾವನೆಯನು ಖಣ ಶಂಭು ಲಿಂಗವಾಗಿಗ ಮುಕ್ತಿ ಸುಖವನು ಜನಿಸದಿ ಕಾಮವಿಲ್ಲೆನಿ ಪುದರಿಂದ. ತನಗೆ ಅಂದ್ರ ಮುಂದೊದಗುವ, ತನಗೆ ಮುಂದೆ ಪ್ರಾಪ್ತ ಆಗತಕ್ಕಂಥ ಮುನಿ ಅಂದ್ರೆ ಋಷಿಗಳು, ಜ್ಞಾನಿಗಳು, ದೇವತೆಗಳು, ಗಣ ಪ್ರಮಥಾದಿ ಗಣಗಳ ಪದವಿಯನ್ನ ರುದ್ರೇಶ್ವರ ಸದಾಶಿವ, ನಾಶ ಕರ್ತೃ ರುದ್ರ, ಜಗತ್ಕೃತನಾದ ಕರ್ತೃವಾದ ಈಶ್ವರ, ಇವರೆಲ್ಲ ಏನಕ್ಕರ ಬೋಧ ಕರ್ತೃ ಸದಾಶಿವರುಗಳ ಭಾವನಾ ರೂಪವಾದ ಉಪಾಸನೆಯನ್ನ ಘನಶಂಭು ಲಿಂಗವಾಗಿಗ. ಘನ ಅಂದ್ರ ಶ್ರೇಷ್ಠವಾದಂತ, ಯಾವಾಗಲೂ ಸುಖವನ್ನ ಕೊಡತಕ್ಕಂಥ ಪರಮಾತ್ಮ ಆಗ್ಯಾನಲ್ಲ, ಮುಕ್ತಿ ಸುಖವನು, ಅಂತ ಆನಂದದ ಸುಖವನ್ನ ಕೊಡುವಂಥದ್ದು ಇಲ್ಲೆನಿಪುದರಿಂದ. ಇಲ್ಲ ಅಂತ ತಿಳಿಸ್ತದಂಥದ್ದು ಕಾಮ. ತಾನು ಯಾವುದಾದರೊಂದು ದೇವತೆಗಳನ್ನ ಕುರಿತು ಉಪಾಸನೆ ಮಾಡಿದರೂ ಕೂಡ ಆ ದೇವತೆ ಏನ್ ಮಾಡ್ತದದು? ಅವನನ್ನ ಕುರಿತು ಉಪಾಸನೆ ಮಾಡಿದಾಗ ಅವನಿಗೆ ಏನೆಲ್ಲ ಕೊಡುವಂತ ದೇವತೆಯಲ್ಲಿ ಅಂತ ಶಕ್ತಿ ಸಾಮರ್ಥ್ಯ ಇದೆ. ಈ ನಾವು ದೇವನಲ್ಲಿ ಹೋಗಿ ಬೇಡಿಕೊಂಡಾಗ ಏನು ಕೊಟ್ಟಿಲ್ಲವ ಪರಮಾತ್ಮ? ಯಾವ ಭಾವದಲ್ಲಿ ನಾವು ಪರಮಾತ್ಮನನ್ನ ನೆನೆಸ್ತೇವಲ್ಲ ಅದೇ ಭಾವದಲ್ಲಿ ಏನೆಲ್ಲ ಕೊಡುವ ಶಕ್ತಿ ಯಾರಲ್ಲಿದೆ ಅಂದ್ರ ಆ ದೇವತೆಯಲ್ಲಿ. ಈಗ ನಾವು ಮಾರುತೇಶ ಅಂತೇಳಿ ಭಕ್ತಿಯಿಂದ ಪೂಜಿಸ್ತೇವಲ್ಲ, ಏನೆಲ್ಲ ಕೊಟ್ಟಿಲ್ಲವ ಮಾರುತೇಶ? ಪಾಂಡುರಂಗನನ್ನು ಕೂಡ ಪೂಜಿಸೇವಲ್ಲ, ಅವ ಏನೆಲ್ಲ ಕೊಟ್ಟಾನಲ್ಲ, ಕೊಟ್ಟಿಲ್ಲೇನೋ ಪರಮಾತ್ಮ? ಜಗನ್ಮಾತೆಯನ್ನ ಕುರಿತು ನಾವೆಲ್ಲ ಆಕೆ ಪೂಜೆಯನ್ನ ಆರಾಧನೆಯನ್ನ ಮಾಡೇವಲ್ಲ, ಕೊಟ್ಟಿಲ್ಲವೇ ಆಕೆ ಜಗನ್ಮಾತೆ ತಾಯಿ? ಯಾಕೆ? ಸಗುಣ ಸಾಕಾರ ರೂಪವಾಗಿರುವ ನಿರಾಕಾರವಾದ ಪರಬ್ರಹ್ಮ ಸ್ವರೂಪ ಅದೇನಾಗಿದೆ? ದೇವತೆ ಗುರುವಿನ ಸ್ವರೂಪದಲ್ಲಿ, ಮೂರ್ತಿ ರೂಪದಲ್ಲಿ ಯಾವುದೇ ಭಾವವನ್ನ, ನಮ್ಮದ ಭಕ್ತಿಯನ್ನಿಟ್ಟೇವಲ್ಲ, ಶ್ರದ್ಧೆಯನ್ನಿಟ್ಟೇವಲ್ಲ, ನಾವು ಮಾಡಿದ ಪೂಜೆದ ಫಲವಾಗಿ ಕೊಡುವ ಶಕ್ತಿ ಸಾಮರ್ಥ್ಯ ಆ ದೇವತೆಗಳಲ್ಲಿದೆ. ಆಸೆ ಅವುಗಳನ್ನ ನಷ್ಟ ಮಾಡ್ತತಲ್ಲಪ್ಪ. ಆಸೆ ಏನ್ ಮಾಡ್ತತಿ? ದೇವರಿಲ್ಲ, ಎಲ್ಲ ನಾನ ಮಾಡೇನಿ, ಎಲ್ಲ ನನ್ನಿಂದ ಆಗೇತಂತ ಹೇಳಕ್ ಹಸ್ತದಂತ. ಯಾವುದೋ ಅದು ಆಸೆ. ಅರ್ಜುನ, ಇಂಥ ಆಸೆಯನ್ನ ನೀನು ಕನಸು ಮನಸ್ಸಿನಲ್ಲಿ ಬರದಾರದಂತೆ ನೀನೇನ್ ಮಾಡು? ಅದನ್ನ ಕಿತ್ತು ಹಾಕಪ್ಪ. ಅದಕ್ಕ ನಾವು ಮುಮುಕ್ಷುಗಳಾದವರು ಏನ್ ಮಾಡ್ಬೇಕು? ಈ ಆಸೆಯನ್ನ ಬಹಳ ದೂರ ಇಡಬೇಕಂತ. ಎಂದೆಂದು ಕನಸು ಮನಸ್ಸಿನಲ್ಲಿ ಕೂಡ ಬರಬಾರ್ದು. ನಾವು ಸುಖವಾಗಿರ್ಬೇಕಂದ್ರ ಅವತ್ತ ತಿಂದ ಅವತ್ತ ದುಡಿದು ಅವತ್ತ ಜೀವನ ಮಾಡ್ಬೇಕಲ್ಲ. ಅದು ಇನ್ನಷ್ಟು ಕೂಡ್ ಹಾಕ್ಬೇಕು ಅಂತೇಳಿ ಅದರೊಳಗ ನಮ್ಮ ಮನಸ್ಸನ್ನ ಕೆರಳಿಸಿ ಅದರಲ್ಲಿ ಉಳಿಸಿ ಪರಮಾತ್ಮನನ್ನ ಮರೆತರೆ
ನಮಗೇನಾಗುವುದಿಲ್ಲ, ಅಂತ ಆನಂದದ ಸುಖ ಅನುಭೂತಿ ಆಗುದಿಲ್ಲಪ್ಪ. ಅದಕ್ಕೆ ನೀನೇನ್ ಮಾಡು, ವಿಷಯಗಳ ಆಸೆಯಿಂದ ಯಾವ ಯಾವ ಅನರ್ಥಗಳಕ್ಕವಲ್ಲ ಅವನನ್ನ ನೀನು ತಿಳಿದು ವಿಚಾರವನ್ನ ಮಾಡಿ ನಿನ್ನ ಜೀವನದಲ್ಲಿ ನೀನು ಜೀವನ ಸಾಗಿಸು ಅರ್ಜುನ ಅಂತೇಳಿ ಅದಕ್ಕ ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಸುಗುಣ ಸಂತತಿಯನು ನಿಗಮಾದಿ ವಿಧಿಯನು ಮಿಗೆ ತಪವನು ತನಗ ಸಿದ್ಧಿಗಳನ್ನು ಜಗದ ಪೂಜ್ಯತೆಯನು ಸೊಗಸುವಿ ತನುವನು ಬಗೆಯ ಕಾಮವೇ ಪನ್ನ ಬಳಿಪುದರಿಂದ. ಹಿರಿಯರೊಲವನು ರಾಜರ ಮನ್ನಣೆಯನು ಸತ್ಪುರುಷರ ಭಕ್ತಿಯನು ಲೋಕದವರ ವರವಂದನೆಯನು ತನ್ನೂರು ತೇಜವನು ಕಷ್ಟತರ ಕಾಮವೇ ಕೆಡಿಪುಗ ಕಡೆಗಾಣಿಪುದರಿಂದ. ತನಗೆ ಮುಂದೊದಗುವ ಮುನಿದೇವ ಗಣಪದವ ರುದ್ರೇಶ ಸದಾಶಿವ ಭಾವನೆಯನು ಕಣಶಂಭು ಲಿಂಗವಾಗಿಯ ಮುಕ್ತಿ ಸುಖವನು ಜನಿಸಿದಿ ಕಾಮವಿಲ್ಯನು ಪುದರಿಂದ. ಇಂಥ ಪದವಿ ಪರಮಾತ್ಮನ ಪದವಿ, ಬ್ರಹ್ಮ ಪದವಿ, ವಿಷ್ಣು. ಅದು ಬರಬೇಕಾದ್ರೆ ನೀನೇನ್ ಮಾಡೋ, ಈ ಆಸೆಯನ್ನ ತೊರೆದು ಹಾಕು. ಕಾಮನನ್ನ ಸೋಲಾಗ್ರ ನಾಶ ಮಾಡುವ ಉಪಾಯ ಏನಂದ್ರ ಆತ್ಮ ಚಿಂತನೆ. ಆ ಕಾಮನನ್ನ ನಾವು ಹೊರಗೆ ಹಾಕಿಡ್ಬೇಕಂದ್ರ ಏನ್ ಮಾಡ್ಬೇಕು, ಆತ್ಮನ ಚಿಂತನ. ಅದಕ್ಕೆ ಏನಂದ್ರ ಅವರು ಇಂದ್ರಿಯಾಣಿ ಪರನ್ಯಾಹುರಿಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧೇರ್ ಯುದ್ಧೇ ಪರತಸ್ತು ಸಹ ಅಂತ ಹೇಳ್ಯಾರಲ್ಲ. ಅದಕ್ಕ ನಾವ್ ಏನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಇರತಕ್ಕಂಥ ಈ ಆಸೆಯನ್ನ ಎಲ್ಲರೂ ಬಿಟ್ಟು ಸದ್ಗುಣವಂತರಾಗಿ ಸತ್ಶಾಸ್ತ್ರಕ್ಕೆ ಶರಣಾಗತರಾಗಿ ನಮ್ಮ ನಿಜದ ತತ್ವವನ್ನ ನಾವು ತಿಳಿದುಕೊಂಡಾಗ ನಮಗ ಆತ್ಮತತ್ವದ ಸಾಕ್ಷಾತ್ಕಾರ ನಿಜವಾದ ಸುಖ ಅಂತೇಳಿ ಪರಮಾತ್ಮ ಹೇಳಿದನ. ಅಂತ ಚಿಂತನೆಯನ್ನ ನಾವು ಹಗಲಿರಳು ಎನ್ನದೆ ನಾವು ಮಾಡುವ ಕಾಯಕ ಏನೈತಲ್ಲ ಅದು ನಮ್ಮ ಶುದ್ಧವಾದ ಕಾಯಕ ಇರಬೇಕು, ಸತ್ವ ಗುಣದಿಂದ ಕೂಡಿರಬೇಕು. ಆಸೆಯನ್ನ ಬಹುದೂರ ಸರಿಸಿ ಆ ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿಯನ್ನ ಶಾಸ್ತ್ರಗಳಲ್ಲಿ ಗುರುಗಳ ಮಾತಿನಲ್ಲಿ ನಾವು ಇಟ್ಟಿವಂದ್ರ ಈ ಭವಸಾಗರದಿಂದ ನಾವೆಲ್ಲರೂ ಕಡ್ಯಾಕಕ್ಕೆ ಅಂತ ಹೇಳಿದಾರ. ಇನ್ನ ಬಹಳ ಸುಂದರವಾಗಿ ಹೇಳವದನ. ಸಮಯ ಮುಗಿದಿದೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ.